ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ರೀಸೆಂಟಾಗಿ ಯು ಆ್ಯಂಡ್ ಐ ಸಿನಿಮಾದ ಟ್ರೋಲ್ ಸಾಂಗ್ ರಿಲೀಸ್ ಆಗಿದೆ. ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಹುಟ್ಟುಹಾಕಿದೆ. ಎಲ್ಲರೂ ಯೂಟ್ಯೂಬ್ನಲ್ಲಿ ಸಾಂಗ್ನ ಲಾಂಚ್ ಮಾಡಿದ್ರೆ, ನಮ್ಮ ಉಪೇಂದ್ರ ಸರ್ ಯೂಟ್ಯೂಬ್ನ ಹೆಡ್ ಆಫೀಸ್ನಲ್ಲಿ ಸಾಂಗ್ನ ಲಾಂಚ್ ಮಾಡಿದ್ದಾರೆ. ಏನು ಕ್ರಿಯೇಟಿವಿಟಿ ಅಲ್ವಾ. ತಮ್ಮ ಸಿನಿಮಾ ಯು ಆ್ಯಂಡ್ ಐ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳು ಕೂಡ ಬಿಟ್ಕೊಟ್ಟಿದ್ದಾರೆ. ಸಿನಿಮಾ ರೆಗ್ಯುಲರ್ ಆಗಿಲ್ಲ. ಸಿನಿಮಾ ನೋಡಿದ್ರೆ ಖಂಡಿತ ತಲೆ ಕೆಲಸ ಕೊಡಬೇಕಾಗುತ್ತೆ. ಈ ಸಿನಿಮಾನ ಅರ್ಥ ಮಾಡ್ಕೊಂಡ್ರೆ ನೀವು ಸೂಪರ್ ಸ್ಟಾರ್ ಆಗಿಬಿಡ್ತೀರಾ ಅಂತಲೂ ಹೇಳ್ತಾರೆ. ಇವ್ರ ಸಿನಿಮಾವನ್ನು ಒಂದ್ಸಲ ನೋಡಿ ಅರ್ಥ ಮಾಡ್ಕೊಳ್ಳೋದು ಕಷ್ಟನೇ. ಅರ್ಥ ಆದರೆ ಸಿನಿಮಾದಲ್ಲಿ ಹೇಳಿರೋ ಫಿಲಾಸಫಿ ಯಾರೂ ಹೇಳಿರಲ್ಲ. ಉಪೇಂದ್ರ ಅವರು ಹೇಳಿರೋ ಹಾಗೆ, ಇಫ್ ಯು ಟೆಲ್ ಎನಿಥಿಂಗ್ ವೇ ಶುಡ್ ವಿ ಮೇಕ್ ಫಿಲಮ್ಸ್ ಅಂದರೆ ತಮ್ಮ ಪ್ರತಿ ಸಿನಿಮಾದಲ್ಲೂ ಆಡಿಯನ್ಸ್ಗೆ ಏನಾದರೂ ಹೇಳಬೇಕು ಅಂದ್ಕೊಂಡಿರ್ತಾರೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಗ್ರೇಟ್ನೆಸ್ ಆಫ್ ಉಪೇಂದ್ರ ಸ್ಟೋರೀಸ್ ಆ್ಯಂಡ್ ವೈ ಈಸ್ ಮೂವೀಸ್ ಸೋ ಸ್ಪೆಷಲ್ ಟು ಅಸ್ ಅನ್ನೋದನ್ನು ನೋಡೋಣ. ಉಪೇಂದ್ರ ಅವರು ಸೆಲೆಕ್ಟ್ ಮಾಡ್ಕೊಳ್ಳೋ ಕಾನ್ಸೆಪ್ಟ್ಗಳು ತುಂಬ ಡಿಫ್ರೆಂಟ್ ಆಗಿರ್ತವೆ. ಯಾರು ಕೂಡ ಆ ರೀತಿ ಸಿನಿಮಾವನ್ನು ತೋರಿಸಿರಲ್ಲ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನಂಬರ್ 1 ಇನ್ ದ ಲಿಸ್ಟ್, ಟೈಟಲ್ ಹೆಂಗಿದೆ? ಚಿಕ್ಕ ಬಜೆಟ್ ಸಿನಿಮಾ. ಚಿಕ್ಕ ಸಿನಿಮಾವಾಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಇದೊಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ಶೂಟಿಂಗಿಗಾಗಿ ಒಂದು ಎಸ್ಟೇಟ್ಗೆ ಬರೋ ಸಿನಿಮಾ ತಂಡ ಅಲ್ಲಿ ಸಾಕಷ್ಟು ಭಯಾನಕ ಘಟನೆಗಳನ್ನ ಅನುಭವಿಸ್ತಾರೆ. ಆ ಮಿಸ್ಟ್ರಿ ಏನು ಅನ್ನೋದೇ ಸಿನಿಮಾದ ಕತೆ. ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಒಳ್ಳೆ ಕಲೆಕ್ಷನ್ನೇ ಮಾಡ್ತು. ಈ ಸಿನಿಮಾವು ಇಂಡಿಯಾದ ಬೆಸ್ಟ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಒನ್, ಓಂ. ಈ ಸಿನಿಮಾ ರಿಲೀಸ್ ಆಗಿದ್ದು 1995ರಲ್ಲಿ. ಎಲ್ಲ ಗ್ಯಾಂಗ್ಸ್ಟರ್ ಸಿನಿಮಾಗಳಿಗೆ ಅಥವಾ ಭೂಗತ ಜಗತ್ತಿನ ಸಿನಿಮಾಗಳಿಗೆ ಅಪ್ಪ ಅಂತಲೇ ಹೇಳ್ಬೋದು. ಈ ಸಿನಿಮಾ ರಿಲೀಸ್ ಆಗಿ 28 ವರ್ಷ ಕಳೀತು. ಆದರೆ ಇದು ಕ್ರಿಯೇಟ್ ಮಾಡಿದ ಟ್ರೆಂಡ್ ಇನ್ನೂ ಹೊಸದಾಗಿದೆ. ಫಾರ್ ದ ಫಸ್ಟ್ ಟೈಮ್ ಎಷ್ಟೋ ರಿಯಲ್ ಗ್ಯಾಂಗ್ಸ್ಟರ್ಸ್ಗಳನ್ನ ಸಿನಿಮಾದಲ್ಲಿ ತೋರಿಸಿದ್ರು ಉಪೇಂದ್ರ. ಒಬ್ಬ ಗ್ಯಾಂಗ್ಸ್ಟರ್ ಹಿಂಗಾದ, ಯಾಕಾದ, ಇದರಿಂದ ಅವನ ಲೈಫ್ ಹೇಗಿತ್ತು, ಎಂಡ್ ಕ್ಲೈಮ್ಯಾಕ್ಸ್ನಲ್ಲಿ ಅವನ ಲೈಫ್ ಅಂದರೆ ಏನು ಅಂತ ಎಕ್ಸಲೆಂಟಾಗಿ ನಮ್ಮ ಡೈರೆಕ್ಟರ್ ಉಪೇಂದ್ರ ಅವರು ಹೇಳಿದ್ದಾರೆ. ಸ್ಕ್ರೀನ್ ಪ್ಲೇ, ನರೇಷನ್, ಮ್ಯೂಸಿಕ್ ಒಂದೊಂದು ಟಾಪ್ ನಚ್. ಆ್ಯಂಡ್ ಓಮ್ ಸಿನಿಮಾ KFIನ ಬೆಂಚ್ ಮಾರ್ಕ್ ಸಿನಿಮಾ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ಐ ಆಮ್ ಗಾಡ್ ಈಸ್ ಗ್ರೇಟ್. ಯಾರು ಕೇಳಿಲ್ಲ ಹೇಳಿ ಸ್ವಾಮಿ ಡೈಲಾಗ್ನ. ಉಪೇಂದ್ರ ಅವರು ಹೀರೋ ಆಗಿ ನಟಿಸಿದ ಫಸ್ಟ್ ಸಿನಿಮಾ ಇದೊಂದು ರೆವಲ್ಯೂಷನ್ ಸಿನಿಮಾ. ವಿಭಿನ್ನವಾದ ಪೋಸ್ಟರ್ಸ್, ಡೈಲಾಗ್ ಆ್ಯಂಡ್ ಕಾಂಟ್ರವರ್ಷಿಯಲ್ ಸ್ಟೋರಿ ಲೈನ್ ಈ ಸಿನಿಮಾದಲ್ಲಿದೆ. ಸಿನಿಮಾದ ಶೂಟಿಂಗ್ನಲ್ಲಿ ಡೈರೆಕ್ಟರ್ ಆ್ಯಂಡ್ ಹೀರೋಯಿನ್ ಮಧ್ಯೆ ಲವ್ ಆಗುತ್ತೆ. ಆ ಹೀರೋಯಿನ್ಗೆ ಫೇಮ್ ಬಂದಮೇಲೆ ಡೈರೆಕ್ಟರ್ನ ಬಿಟ್ಟೋಗ್ತಾಳೆ. ತದನಂತರ ಆ ಡೈರೆಕ್ಟರ್ ಏನಾದ ಅನ್ನೋದೇ ಸಿನಿಮಾದ ಕತೆ. ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅನ್ನೋದು ಪ್ರೂವ್ ಆಗೋಯ್ತು. ಅವನು ಯಾವನೋ ತಲೆ ಕೆಟ್ಟ ನನ್ನ ಮಗ, ಲೋಫರ್ ಸೂಳೆ ಮಗ, ಲೈಲಾ ಮಜ್ನು ಅಂತೆ, ರೋಮಿಯೋ ಜೂಲಿಯೆಟ್ ಅಂತೆ. ಅದೇನು ಬರ್ದವನೋ, ಅವನೇನಾದರೂ ಸಿಕ್ಕಿದ್ರೆ ಎಟ್ಟ ತಗೊಂಡು ಹೊಡಿತೀನಿ. ಭಯಂಕರ ಪಂಚಲ್ವಾ ಈ ಡೈಲಾಗ್. ಈ ಸಿನಿಮಾದಲ್ಲೇ ಕಂಡಿರೋದು. 1 ಕೋಟಿ ಬಜೆಟ್ ನಡೀತಾ ಇರೋದು. ಈ ಸಿನಿಮಾ ಕಲೆಕ್ಟ್ ಮಾಡಿದ್ದು ಬರೋಬ್ಬರಿ 20 ಕೋಟಿ ರೂಪಾಯಿಗಳನ್ನ. ನೆಕ್ಸ್ಟ್ ಒನ್, ಸ್ವಸ್ತಿಕ್. 1998ರಲ್ಲಿ ರಿಲೀಸ್ ಆದ ಈ ಸಿನಿಮಾ ಅಪರೂಪದ ಸಿನಿಮಾಗಳಲ್ಲಿ ಒಂದಾಗಿತ್ತು. ಉಪೇಂದ್ರ ಡೈರೆಕ್ಷನ್ ಅಂದರೆ ನನಗೆ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಇದೊಂದು ಆ ಜಾನಲ್ಲಿ ತುಂಬಾ ಹೈಪ್ನಲ್ಲಿ ಕೂರುವಂಥ ಸಿನಿಮಾ. ಸಿನಿಮಾದ ಸಬ್ಜೆಕ್ಟ್ ಆ್ಯಂಡ್ ಕಾನ್ಸೆಪ್ಟ್ ಎಲ್ಲವೂ ಸಖತ್ತಾಗಿತ್ತು. ಒಂದು ಕಡೆಯಿಂದ ನೋಡಿದ್ರೆ ನಿಜಾನೂ ಹೌದು. ಟೆರರಿಸ್ಟ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ತೆಗೆದಿರೋ ಈ ಸಿನಿಮಾ ಮುಂದೆ ಎಷ್ಟೋ ಸಿನಿಮಾಗಳಿಗೆ ಸ್ಫೂರ್ತಿಯಾಗಿದ್ದಂತೂ ನಿಜಾನೇ. ನೆಕ್ಸ್ಟ್ ಒನ್, ಉಪೇಂದ್ರ. ಪ್ರತಿ ಸಿನಿಮಾದ ಸ್ಟಾರ್ಟಿಂಗ್ನಲ್ಲೂ ಈ ಸಿನಿಮಾ ಯಾವುದೇ ವ್ಯಕ್ತಿಗೆ ಸಂಬಂಧಿಸಿಲ್ಲ ಹಾಗೂ ಯಾರ ಮನೋಭಾವನೆಗೂ ಕೇದು ಉಂಟು ಮಾಡಿಲ್ಲ, ಕ್ಷಮಿಸಿ ಅನ್ನೋದನ್ನು ತೋರಿಸ್ತಾರೆ. ಆದರೆ ಈ ಸಿನಿಮಾ ಅದಕ್ಕೆ ಆಪೋಸಿಟ್. 1998ರಲ್ಲಿ ಉಪೇಂದ್ರ ತಮ್ಮ ಹೆಸರನ್ನೇ ಟೈಟಲ್ ಆಗಿ ಇಟ್ಕೊಂಡು ಸಿನಿಮಾ ತೆಗೆದ್ರು. ಈಗೋ ಅನ್ನೋ ಕಾನ್ಸೆಪ್ಟ್ನಲ್ಲಿ ಸೈಕಲಾಜಿಕಲ್ ಅಡುಗೆ ಮಾಡಿ ಬಡಿಸಿದ್ರು ಉಪೇಂದ್ರ. ಈ ಸಿನಿಮಾದಲ್ಲಿ ಹೀರೋ ಹೆಸರು ನಾನು. ನಮ್ಮಲ್ಲಿರೋ ನಾನು ಅನ್ನೋ ಈಗೋನ ರೆಪ್ರೆಸೆಂಟ್ ಮಾಡೋ ಹೀರೋ. ಸ್ವಾತಿ, ಕೀರ್ತಿ ಮತ್ತು ರತಿ ಈ 3 ಜನ ಹುಡುಗಿರನ್ನ ಗೋಳು ಇಟ್ಕೊಂಡು ಲವ್ ಮಾಡ್ತಾನೆ. ಅದು ಹೇಗೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇವನ್ನೆಲ್ಲ ಪಕ್ಕಕ್ಕಿಟ್ರೆ ಮೂವಿ ದೊಡ್ಡ ಹಿಟ್. ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕಣ್ರಿ, ಆಂಧ್ರದಲ್ಲೂ ಕೂಡ ದೊಡ್ಡ ಹಿಟ್ ಆಗಿತ್ತು. ನೆಕ್ಸ್ಟ್ ಒನ್, ಸೂಪರ್. 10 ವರ್ಷಗಳ ಬಳಿಕ ಉಪೇಂದ್ರ ಮತ್ತೆ ಡೈರೆಕ್ಷನ್ ಕ್ಯಾಪ್ ತೊಟ್ಟರು. ಫಿಲಮ್ ಸೆಟ್ ಇನ್ ಫ್ಯೂಚರಿಸ್ಟಿಕ್ ಇಂಡಿಯಾ. ಹೀರೋ NRI. ಪೊಲಿಟಿಕಲ್ ಮ್ಯಾನಿಪುಲೇಟೇಷನ್. ಇಂಡಿಯಾನ 2030ಯಲ್ಲಿ ಸೂಪರ್ ಪವರ್ನಲ್ಲಿ ಹೇಗೆ ತೋರಿಸ್ತಾರೆ ಅನ್ನೋದು ಸಿನಿಮಾ. ಈ ಸಿನಿಮಾ ಕರ್ನಾಟಕದಲ್ಲಿ ಬರೋಬ್ಬರಿ 175 ದಿನಗಳಿಗಿಂತ ಹೆಚ್ಚು ದಿನ ಪ್ರದರ್ಶನವನ್ನು ಕಂಡಿತ್ತು. ಸಿನಿಮಾ ನೋಡಿ ರಜನಿಕಾಂತ್ ಕೂಡ ಸಿನಿಮಾದ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಸಾಧ್ಯ ಆದರೆ ಉಪೇಂದ್ರ ಜೊತೆ ಒಂದು ಸಿನಿಮಾ ಮಾಡ್ತೀನಿ ಅಂತಲೂ ಕೂಡ ಹೇಳಿದರು. ನೆಕ್ಸ್ಟ್ ಒನ್, ಉಪ್ಪಿಟ್ಟು. ಮೊಟ್ಟ ಮೊದಲ ಬಾರಿಗೆ ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕನ್ನಡ ಸಿನಿಮಾವನ್ನು ಪರಭಾಷೆ ಸಿನಿ ಪ್ರೇಕ್ಷಕರು ಕೂಡ ಮುಗಿಬಿದ್ದು ನೋಡಿದ್ರು. ಈ ಸಿನಿಮಾದಲ್ಲಿ ಹಿಂದೆ ಏನು ನಡೆದಿತ್ತು, ಮುಂದೆ ಏನು ನಡೀತು ಅನ್ನೋ ಭಯದಲ್ಲೇ ಬದುಕನ್ನು ಸಾಗಿಸೋ ಜನರ ಮನಸ್ಥಿತಿಯ ಮೇಲೆ ಆಧರಿಸಿ ಮಾಡಿದಂಥ ಸಿನಿಮಾ. ಉಪ್ಪಿಟ್ಟು ಕೂಡ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾನೇ. ಇದೊಂದು ಔಟ್ ಆಫ್ ದ ಬಾಕ್ಸ್ ಐಡಿಯಾ. ಈ ಸಿನಿಮಾವನ್ನು ಇಂದಿಗೂ ಕೂಡ ಯಾರ ಕೈಲೂ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವಾಗಿಲ್ಲ. ಹಾಗೇನಾದರೂ ಅರ್ಥ ಮಾಡ್ಕೊಂಡಿರೋರು ಈ ವಿಡಿಯೋನ ನೋಡ್ತಿದ್ರೆ ಕಮೆಂಟ್ ಮಾಡೋ ಮೂಲಕ ನಮ್ಮನ್ನು ಸರ್ಪ್ರೈಸ್ ಮಾಡ್ಬೋದು.
ಇಡೀ ಇಂಡಿಯಾಗೆ ಐಡಿಯಾನ ಲಿಸ್ಟ್ ಕೊಡೋ ಮಹಾನ್ ಕ್ರಿಯೇಟರ್ ಉಪೇಂದ್ರ ಕನ್ನಡ ಚಿತ್ರರಂಗದಲ್ಲಿರೋದು ನಮ್ಮ ಅದೃಷ್ಟ. ಬರೀ ಇಂಡಿಯಾದಲ್ಲಿ ಮಾತ್ರವಲ್ಲ, ವರ್ಲ್ಡ್ನಲ್ಲೇ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್. ಇನ್ನು ಅವರೇ ಡೈರೆಕ್ಟ್ ಮಾಡ್ತಿರೋ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಅದು ಯು ಆ್ಯಂಡ್ ಐ. ಬರೋಬ್ಬರಿ 8 ವರ್ಷಗಳ ಬಳಿಕ ಮತ್ತೆ ಡೈರೆಕ್ಟರ್ ಕ್ಯಾಪ್ ತೊಟ್ಟು ಡೈರೆಕ್ಷನ್ಗೆ ಇಳಿದಿದ್ದಾರೆ. ನೋಡೋಣ ಈ ಸಲ ಯಾವ ಕಾನ್ಸೆಪ್ಟ್ನಲ್ಲಿ ಸಿನಿಮಾವನ್ನು ತರ್ತಾರೆ ಅಂತ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳೊಂದಿಗೆ ಮತ್ತೆ ಸಿಗೋಣ. ಸೈನಿಂಗ್ ಆಫ್ ಶಶಿ.